ಬೆಂಗಳೂರಿನಲ್ಲಿ ಹಿರಿಯ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯನ್ನು ಧ್ವಂಸ ಮಾಡಿರುವುದನ್ನು ವಿರೋಧಿಸಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ವತಿಯಿಂದ ಪಾಂಡವಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಹಿರೇಮರಳಿ ಆಟೋ ನಿಲ್ದಾಣದಲ್ಲಿ ಜಮಾವಣೆಗೊಂಡ ನೂರಾರು ಪ್ರತಿಭಟನಾಕಾರರು ಡಾಕ್ಟರ್ ರಾಜ್ಕುಮಾರ್ ವೃತ್ತದವರೆಗೆ ಮೆರವಣಿಗೆ ನಡೆಸಿ ಅಲ್ಲಿ ಕೆಲ ಕಾಲ ಶ್ರೀರಂಗಪಟ್ಟಣ ಜೇವರ್ಗಿ ರಾಷ್ಟ್ರೀಯ ಹೆದ್ದಾರಿ ತಡೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ತಾಲೂಕು ಆಡಳಿತ ಸೌಧಕ್ಕೆ ತೆರಳಿ ತಹಸೀಲ್ದಾರ್ ಎಸ್ ಸಂತೋಷ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಜಿಲ್ಲಾಧ್ಯಕ್ಷ ವಿಷ್ಣು ವಿಠಲ್ ಅವರು ಕನ್ನಡದ ಮೇರು ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿನ ವಿಷ್ಣು ಪುಣ್ಯಭೂಮಿಯನ್ನು ಏಕಾಏಕಿ ರಾತ್ರೋರಾತ್ರಿ ಧ್ವಂಸ ಮಾಡಿರುವುದು ಅವರ ಅಭಿಮಾನಿಗಳು ಹಾಗೂ ಕರ್ನಾಟಕದ ಮಹಾಜನತೆಗೆ ಅಪಾರ ನೋವುಂಟು ಮಾಡಿದೆ. ಈ ದುರ್ಘಟನೆಯನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ತೀವ್ರವಾಗಿ ಖಂಡಿಸಲಿದ್ದಾರೆ ಎಂದರು. ಈ ಹಿಂದೆಯೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯಿಸಿದ್ದ ಹಲವಾರು ಚಿತ್ರಗಳ ಪೋಸ್ಟರ್ಗಳಿಗೆ ಸಗಣಿ ಬಳಿದು ಅವಮಾನ ಮಾಡಲಾಗಿತ್ತು. ಇದೀಗ ಅವರ ನಿಧನದ ನಂತರ ವಿಷ್ಣುವರ್ಧನ್ ರವರ ಪುಣ್ಯಭೂಮಿಯನ್ನು ಧ್ವಂಸ ಮಾಡಲಾಗಿದೆ. ಹೀಗಾಗಿ ಸರ್ಕಾರ ಈಗ ಆಗಿರುವ ಪ್ರಮಾದವನ್ನು ಶೀಘ್ರವಾಗಿ ಸರಿಪಡಿಸಬೇಕು. ಜತೆಗೆ ವಿಷ್ಣು ಪುಣ್ಯಭೂಮಿಯನ್ನು ಅದೇ ಸ್ಥಳದಲ್ಲಿ ಮರುಸ್ಥಾಪನೆ ಮಾಡಬೇಕು ಎಂದು ಆಗ್ರಹಿಸಿ ಪ್ರತಿಭಟಿಸಿದರು. ಈ ವೇಳೆ ಬಿಜೆಪಿ ಮುಖಂಡ ಎಚ್.ಎನ್. ಮಂಜುನಾಥ್, ಕೆಆರ್ಎಸ್ ಪಕ್ಷದ ಮುಖಂಡ ಶಾಂತಿ ಪ್ರಸಾದ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ವಿಷ್ಣು ಸೇನಾ ಸಮಿತಿ ಜಿಲ್ಲಾಧ್ಯಕ್ಷ ವಿಷ್ಣು ವಿಠಲ್, ವಿಷ್ಣು ಅಭಿಮಾನಿಗಳಾದ ಶ್ರೀಕಂಠ, ಎಚ್.ಎಸ್. ಆನಂದ, ಚಾಟಿ ಸುನಿಲ್, ಉಪೇಂದ್ರ, ಮರಿಗೌಡ, ಹೂವಿನ ಮರಿಯಪ್ಪ, ರಂಗನಾಥ್, ಟೌನ್ ಗುರು, ಎಚ್.ಸಿ. ಪ್ರಸನ್ನ, ಕನಗನಮರಡಿ ಬೊಮ್ಮರಾಜು, ಎಚ್.ಇ. ಧರ್ಮರಾಜು, ಸಿ. ದೇವು, ಪ್ರಕಾಶ್, ಶ್ರೀನಿವಾಸ್, ರಂಗಸ್ವಾಮಿ ನಾಯಕ, ಸುಭಾಷ್, ಉಮೇಶ್, ಕುಮಾರ್, ಸುರೇಶ, ಎಚ್.ಆರ್. ಚೇತನ್, ಜಲೇಂದ್ರ, ಮಂಜು, ಅನಿಲ, ದಾಸ, ನವೀನ, ಆಟೋ ವಿಕಾಸ್, ಆಟೋ ಸುನಿಲ್, ನಸೀಬ್, ಸಿ.ಎನ್.ಟಿ. ಪ್ರಸನ್ನ ಇತರರಿದ್ದರು. ಡಾಕ್ಟರ್ ವಿಷ್ಣುವರ್ಧನ್ಗೆ ಬೇಕೇ ಬೇಕು, ಬೇಕೇ ಬೇಕು. ಜಾತಿಕ್ಕಾಗಿ ಹೋರಾಟ, ಜಾತಿಕ್ಕಾಗಿ ಹೋರಾಟ. ಕರ್ನಾಟಕದಲ್ಲಿರ್ತಕ್ಕಂಥ ಅಭಿಮಾನಿಗಳು ಮತ್ತೆ ಅಷ್ಟೇ ಅಲ್ಲ, ಸಾರ್ವಜನಿಕರು ಬೆಂಬಲಿತವಾಗಿರ್ತಕ್ಕಂಥವ್ರು ಡಾಕ್ಟರ್ ವಿಷ್ಣುವರ್ಧನ ಅಭಿಮಾನಿಯಾಗಿರ್ತಕ್ಕಂಥವ್ರು ಅವರ ಮನವನ್ನ ನೋಯಿಸ್ತ ರೀತಿಯಲ್ಲಿ ಇವತ್ತು ಸರ್ಕಾರ ಅಲ್ಲೊಂದು ಸ್ಥಳ ಅವಕಾಶವನ್ನ ಮಾಡಿಕೊಡ್ಬೇಕು. ಅವ್ರ ಮುಂದಿನ ದಿನಗಳಲ್ಲಿ ಅಲ್ಲಿ ಹೋದಂತ ಪ್ರವಾಸಿಗಳಿಗೆ ಒಂದು ತಾಣವಾಗಿರ್ಬೇಕು ಅಂತ ಹೇಳ್ತಾ ಇವತ್ತು ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಮುಂದಿನ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸ್ವಲ್ಪವಾಗಿರ್ತಕ್ಕಂಥ ಹೋರಾಟವಾಗಿದೆ. ಆದ್ರೆ ಮುಂದಿನ ಇಡೀ ರಾಜ್ಯದಲ್ಲಿ ಹೋರಾಟವನ್ನ ಮಾಡುವಂತ ಕಾನೂನನ್ನು ರೂಪಿಸ್ಕೋಬಾರ್ದು. ಈಗ ಮುಂಚಿನ ಎಚ್ಚರಿಕೆ ತಗೊಂಡು ಕಾನೂನು ರೀತಿಯಲ್ಲಿ ಅಲ್ಲಿ ಸ್ಥಳಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರವನ್ನ ಇವತ್ತು ಕೇಳುವ ರೀತಿಯಲ್ಲಿ ಒಂದು ಪ್ರತಿಭಟನೆ ಮುಖಾಂತರವಾಗಿ ಅವರ ಹೊಂದಿಸ್ತಾ ಇದ್ದೀನಿ. ಆದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬದುಕಿದಾಗೂ ಸಹ ಚಿತ್ರರಂಗದಲ್ಲಿ ಎಷ್ಟೇ ಬೆಳವಣಿಗೆ ಸಹ ಮಾಡ್ತಿದ್ರು. ಆದ್ರೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರು ಫಿನಿಕ್ಸ್ ಅಂತ ಎದ್ದು ಇಡೀ ಚಿತ್ರರಂಗದಲ್ಲಿ ಒಂದು ದೊಡ್ಡ ಸ್ಥಾನಮಾನವನ್ನು ಪಡೆದು ಮತ್ತೆ ಅವರು ತಂದೆ ತೀರೋದಾಗ್ಲೂ ಕೂಡ ಒಂದು ಕಲ್ಲೂರಿದ್ರು, ಮದುವೆಗೂ ಕೂಡ ಕಲ್ಲೂರಿದ್ರು. ಅವರು ಇದ್ದಾಗಲೂ ಅದೇ ತರ ಪರಿಸ್ಥಿತಿ ಇತ್ತು. ಅವ್ರು ಸತ್ತ ನಂತರ
ಅವ್ರಿಗೆ ಪುಣ್ಯಭೂಮಿ ಎಲ್ಲಿ ಅವರ ಕೆಲಸ ಮಾಡಿದಾರೋ ಅಲ್ಲೇ ತಿರ್ಗಾ ಪುಣ್ಯಭೂಮಿಯನ್ನು ನಿರ್ಮಿಸಬೇಕು ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ಮತ್ತು ಆಟೋ ಚಾಲಕರ ಪರವಾಗಿ ನಮ್ಮ ತಾಲೂಕಿನ ಎಲ್ಲ ಕನ್ನಡ ಪರಗಳ ಸಂಘಟನೆಗಳ ಪರವಾಗಿ ನಾನು ಸರ್ಕಾರಕ್ಕೆ ಮತ್ತು ಬಾಳೆಹೊನ್ನೂರು ಕೂಟಕ್ಕೆ ಎಚ್ಚರಿಕೆ ಕೊಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈಗ ನಮ್ಮ ಬಿಜೆಪಿ ಮುಖಂಡರಾದಂತಹ ಹೋರಾಟಗಾರಂತಹ ನಮ್ಮ ಮಂಜಣ್ಣವರು ಮಾತಾಡ್ತಾರೆ. ಭಾರತ್ ಮಾತಾ. ಪಾಂಡವಪುರದಿಂದ ಇದು ರಾಜ್ಯ ಸರ್ಕಾರ ಗಮನಕ್ಕೆ ಬರಲಿ ಅಂತ ಹೇಳಿ ತಾತ್ಕಾಲಿಕವಾಗಿ ಕೆಲವೇ ನಿಮಿಷಗಳು ಮಾತ್ರ ರಸ್ತೆ ತಡೆ ಮಾಡೈತೆ. ಏನು ಅಂತಂದ್ರೆ ಇವತ್ತು ಸ್ಮಾರಕನ ಮೇರು ನಟ ಬೇಕಾದಷ್ಟು ಈ ರಾಜ್ಯದಲ್ಲಿ ಅಭಿಮಾನಿಗಳಿರ್ತಕ್ಕಂಥವ್ರು ಅಂತ ಒಬ್ಬ ನಟನ್ನ ಒಂದು ಪುಣ್ಯ ಭೂಮಿನ ಇವತ್ತು ರಾತ್ರಿ ತೆರವುಗೊಳಿಸಿದ್ರು. ಅದು ಮಾಡಬಾರ್ದಾಗಿತ್ತು, ಈಗಾಗಿದೆ. ಆದ್ರೆ ನೆನಪಿರ್ಲಿ, ಯಾವ ಕಾರಣಕ್ಕೂ ಅಭಿಮಾನಿಗಳೇ ಆಗ್ಲಿ ಸಾರ್ವಜನಿಕರೇ ಆಗ್ಲಿ ಇದನ್ನ ಒಪ್ಪಲ್ಲ. ಇದನ್ನೇನಾಗಿದೆ ಬಿಟ್ಟಲೆ ಹೇಳ್ದಂಗೆ ಕ್ಷಮೆ ಕೇಳ್ಕೊಂಡು ಮತ್ತೆ ಅಲ್ಲೇ ಕೊಟ್ಟು ಇದನ್ನ ಮುಕ್ತಾಯ ಮಾಡಬೇಕು. ಇದಕ್ಕೆ ಸರ್ಕಾರ ಮಧ್ಯ ವಹಿಸಬೇಕು. ಯಾರಿಲ್ಲೇನೋ ಅವಕಾಶ ಏನಿಲ್ಲ. ಹೋರಾಟ ಮಾಡಿ ಮತ್ತೊಂದು ಮಾಡೋದಕ್ಕಿಂತ ಮುಂಚೆ ಸರ್ಕಾರನೇ ಬಂದು ಈಗಾಗಲೇ ಅರಿವು ಮೂಡೈತೆ, ಬಾಲನ ಕುಟುಂಬದವರು ಅರಿವು ಮೂಡೈತೆ. ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದನ್ನ ಸ್ಮಾರಕನ ಮತ್ತೆ ಉಳಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳು ಏನು ರಾಜ್ಯದಿಂದ ಕೆರೆ ಬರ್ತದೆ, ಮುಂದಿನ ಹೋರಾಟಕ್ಕೆ ನಾವು ಕೈ ಜೋಡಿಸೋದ ಅಂತ ಹೇಳ್ತಾ ಮುಕ್ತಾಯ ಮಾಡೋದು. ಅಭಿಮಾನಿಗಳೆಲ್ಲ ದಯವಿಟ್ಟು ಜೊತೆಲೆ ಬಿಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಸೈಡಲ್ಲಿ ಬರ್ರಿ ಗಾಡಿ. ಅವರೆಲ್ಲ ಒಟ್ಟಿಗೆ ಬರಲಿ ರೀ. ಕರ್ನಾಟಕದ ಹೆಸರುವಾಸಿ ಕಲಾವಿದರಂತಹ ಒಬ್ಬ ಸಂತ ಅಂತಾನೆ ಹೇಳ್ಬೋದು ವಿಷ್ಣುವರ್ಧನ್ ಅವರು. ಅಂತಹ ವ್ಯಕ್ತಿಯ ನಮ್ಮೆಲ್ಲರ ಆಟೋ ಚಾಲಕರ, ಆಟೋ ಮಾಲೀಕರ ಮತ್ತು ಮಧ್ಯಮ ವರ್ಗದ ಜನರ ಮನಸ್ಸಿನಲ್ಲಿ ಜಾಗ ಕೊಟ್ಟಂತಹ ವಿಷ್ಣುವರ್ಧನ್ ರವರ ಸಮಾಧಿಯನ್ನ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅದನ್ನ ಕಿತ್ತಾಕಿದ್ದಾರೆ. ಇದನ್ನ ರಾಜ್ಯ ಸರ್ಕಾರ ತಡಿಬಹುದಾಗಿ ಅದು ಸರದಿ. ಬೇರೆ ರಾಜ್ಯಗಳಲ್ಲಾದ್ರೆ ಯಾವ ಹಿರಿಯ ನಟ ಇರ್ತಾರೆ ಅವರು ಕನ್ನಡಕ್ಕೆ ಪ್ರತಿನಿಧಿಯಾಗಿ ವಿಜೃಂಭಿಸಿರ್ತಾರೆ. ಅವ್ರು ಯಾರು ಯಾವ ರಾಜ್ಯಗಳು ಬಿಟ್ಕೊಡೋದಿಲ್ಲ. ಆದ್ರೆ ನಮ್ಮ ದುರದೃಷ್ಟವಾದ ಅಂದ್ರೆ ನಮ್ಮ ರಾಜ್ಯದಲ್ಲಿ ಮೇರ್ನಟ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಕಿತ್ತಾಕಿದ್ದಾರೆ. ಇದು ಅತ್ಯಂತ ನೋವಿನ ಸಂಗತಿ. ಹಾಗಾಗಿ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡಲ್ಲ.
ರಾಜ್ಯ ಸರ್ಕಾರದ ಇಚ್ಛಾಶಕ್ತಿ ಇದ್ರೆ ಇದೆಲ್ಲ ಸಾಧ್ಯ. ಪ್ರಾರಂಭದಿಂದನೂ ತೊಂದರೆನೆ, ಪ್ರಾರಂಭದಿಂದನೂ ಆ ಸಮಾಧಿಗೆ ಇನ್ಯಾವುದೇ ಸಮಾಧಿಗೂ ಆಗ್ಲಿಲ್ಲ. ವಿಷ್ಣುವರ್ಧನ್ ಸಮಾಧಿ ಬಹಳ ಒಂದು ವ್ಯವಸ್ಥಿತವಾಗಿ ಅದನ್ನ ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಲ್ಲಿ ನಿವೇದನೆ ಮಾಡ್ಕೊತಾ ಇದ್ದೀನಿ. ನಮ್ಮ ತಾಲೂಕ್ ಮ್ಯಾಜಿಸ್ಟ್ರೇಟ್ ರಲ್ಲಿ, ತಹಸೀಲ್ದಾರ್ ಅವರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇದನ್ನ ಸರ್ಕಾರಕ್ಕೆ ನಾವು ಕೊಡುವಂತ ಆಹ್ವಾನ ಸರ್ಕಾರಕ್ಕೆ ಕಳಿಸ್ಬೇಕು. ಇದರಿಂದ ಸರಿಯಾದ ರೀತಿಯಲ್ಲಿ ನಮಗೆ ನ್ಯಾಯ ಸಿಗದೆ ಹೋದ್ರೆ ಮತ್ತೆ ಉಗ್ರವಾದ ಹೋರಾಟವನ್ನ ನಾವು ಮಾಡ್ತೀವಿ. ಇದು ಒಂದು ನೆಪ ಮಾತ್ರ. ನಮ್ಮ ನಿವೇದನೆ ತೋರಿಸ್ಕೊಳ್ಳಿಕ್ಕೆ ನಮ್ಮ ತಾಲೂಕಿನ ಜನ ನಿಮ್ಮ ಹತ್ರ ನಿವೇದನೆ ಮಾಡ್ತಾ ಇದ್ದೀವಿ. ಬರೆದಿರೋ ಒಕ್ಕಣೆಯನ್ನು ಕೂಡ ನಾವು ಓದ್ಬಿಡ್ತೀವಿ. ಶ್ರೀಯುತ ತಹಸೀಲ್ದಾರ್ ಅವರಿಗೆ ಪಾಂಡವಪುರದಿಂದ ವಿಷ್ಣು ಸೇನಾ ಸಮಿತಿ ಪಾಂಡವಪುರ ವಿಷಯ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯಭೂಮಿ ಧ್ವಂಸ ಮಾಡುವ ವಿಚಾರದ ಬಗ್ಗೆ ಮಾನ್ಯ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡದ ಮೇರು ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿನ ವಿಷ್ಣು ಭೂಮಿಯನ್ನು ರಾತ್ರೋರಾತ್ರಿ ಧ್ವಂಸ ಮಾಡಿರುವುದು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಹಾಗೂ ಕರ್ನಾಟಕದ ಮಹಾಜನತೆಗೆ ತುಂಬಾ ನೋವುಂಟು ಮಾಡಿದೆ. ಈ ದುರ್ಘಟನೆಯನ್ನು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ತೀವ್ರವಾಗಿ ಖಂಡಿಸುತ್ತಾರೆ. ಈಗ ಆಗಿರುವ ಪ್ರಮಾದವನ್ನು ಘನ ಸರ್ಕಾರವು ಶೀಘ್ರವಾಗಿ ಸರಿಪಡಿಸುವಂತೆ ಮತ್ತು ವಿಷ್ಣು ಭೂಮಿಯನ್ನು ಅದೇ ಸ್ಥಳದಲ್ಲಿ ಮರುಸ್ಥಾಪನೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ವಿನಂತಿಸಿಕೊಳ್ಳುತ್ತೇವೆ. ಧ್ವಂಸ ಮಾಡಿರುತ್ತಕ್ಕಂಥ ವಿಚಾರದಲ್ಲಿ ವಿಷ್ಣು ಸೇನಾ ಪಾಂಡವಪುರ ಭೂಮಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ಧನ್ಯವಾದ.